ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೈಮ್ ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8 ಗಂಟೆಗೆ ಎದ್ದಿದ್ದೆ, ಬಟ್ ತಲೆ ಸ್ನಾನ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಲ್, ಬೇಗ ಆಯಿಲಿ ಅನ್ನಿಸ್ಬಿಡುತ್ತೆ. ಅದಕ್ಕೆ ನಾನು ವಾರದಲ್ಲಿ ಅಟ್ಲೀಸ್ಟ್ 3 ದಿನ ಆದರೂ ತಲೆ ಸ್ನಾನ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಲೇಟ್ ಆಯಿತು. ಅದಕ್ಕೆ ಇವತ್ತು ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪಾರ್ಲರಿಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ಐಬ್ರೋ ಎಲ್ಲ ಬೆಳೆದ್ಬಿಟ್ಟಿದೆ. ಹಾಗಾಗಿ ಐಬ್ರೋ ಮಾಡಿಸ್ಬೇಕು, ಅದಕ್ಕೆ ಪಾರ್ಲರಿಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಗಳನ್ನ ಎಡಿಟ್ ಮಾಡೋದಿದೆ, ಹಾಗಾಗಿ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಬೇಕು. ಫಸ್ಟ್ ಇವಾಗ ಪಾರ್ಲರ್ಗೆ ಹೋಗಿ ಬರ್ತೀನಿ. ಅಮ್ಮ ಬಟ್ಟೆ ಒಗಿಬೇಕು ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ದಾರೆ. ಇದು ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ, ಟೈಮ್ ಇನ್ನೂ ಬಾಕಿ ಇದೆ. ಸೊ ಬಟ್ಟೆ ಒಗೆದಿದ್ದು ಮುಗ್ದಿದ ತಕ್ಷಣ ಪಾರ್ಲರಿಗೆ ಹೋಗಿ ಬರಬೇಕು. ಐಬ್ರೋ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಅಷ್ಟು ಟೈಮ್ ಸಿಗಲಿಲ್ಲ. ಬಿಕಾಸ್ ನಾನು ಯೂಟ್ಯೂಬ್ ವೀಡಿಯೋಗಳನ್ನ ಎಡಿಟ್ ಮಾಡ್ತಾ ಕೂತ್ಕೊಂಡೆ, ಹಾಗಾಗಿ ತುಂಬ ಟೈಮ್ ಆಗೋಯ್ತು. ಇನ್ನು ನಾನು ಐಬ್ರೋ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿಲ್ಲ. ಬಟ್ ಇವಾಗ ಸಂಜೆ 6 ಗಂಟೆ ಆಗೋಗ್ಬಿಟ್ಟಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಅಂದ್ಕೊಂಡಿದ್ವಿ. ಹಾಗಾಗಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಐಬ್ರೋ ನಾಡಿದ್ದು ಮಾಡಿಸ್ತೀನಿ, ಯಾಕೆಂದರೆ ನಾಳೆ ಶುಕ್ರವಾರ ಅಲ್ವಾ, ಶುಕ್ರವಾರ ನಾವು ಮಾಡಿಸಲ್ಲ, ಹಾಗಾಗಿ ಸ್ಯಾಟರ್ಡೆ ಮಾಡಿಸ್ತೀನಿ. ನನಗೆ ಇವಾಗ ದೇವಸ್ಥಾನಕ್ಕೆ ಹೋಗೋವರೆಗೂ ಹೊಟ್ಟೆ ಹಸು ತಡೆಯೋಕ್ಕಾಗ್ತಿಲ್ಲ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಡು ಅಂತ ಹೇಳಿದ್ದೆ, ನಮ್ಮಮ್ಮ ಮಾಡ್ಕೊಟ್ಟಿದ್ದಾರೆ. ಅದನ್ನ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಜಾಸ್ತಿ ತಿನ್ನೋದಿಲ್ಲ, ಬಿಕಾಸ್ ಅಲ್ಲೋದ್ರೂ ಸಹ ಇವಾಗ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಹಾಗಾಗಿ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ಇನ್ನೂ ಆಗುತ್ತೆ, ಒಂದು 7 ಗಂಟೆ 8 ಗಂಟೆ ಆಗುತ್ತೆ ಪ್ರಸಾದ ಕೊಡೋದಕ್ಕೆ. ಅಲ್ಲಿ ಹೋದ್ಮೇಲೆ ಊಟ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಹಾಲು, ಗ್ರೌಂಡ್ನಟ್ ಸೀಡ್ಸು ಏನಾನ ಹಾಕಿ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ. ಸ್ವಲ್ಪ ನಿಂಬು ವಾಟರ್ ಕುಡಿಬೇಕು ಅಂತ ಅನಿಸಿತ್ತು, ಹಾಗಾಗಿ ಕಿಚನ್ಗೆ ಹೋಗಿ ಅದನ್ನು ಸಹ ಮಾಡ್ಕೊಂಡು ಕುಡಿದೆ. ಯಾವುದಾದ್ರೂ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನನ್ನ ಹತ್ರ ಯಾವುದಿದೆ, ಯಾವುದೋ ಒಂದು 2-3 ಇದೆ, ಅದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ಇವಾಗ ಹಾಕ್ಕೊಳ್ತೀನಿ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಬರೋವಾಗ ನನಗೊಂದು ಬುಕ್ ಸಿಕ್ತು, ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಥರ ಕೊಟ್ಟಿದ್ದಾರೆ. ಬ್ರಿಂಗ್ ಆಯುರ್ವೇದ ಟು ಯುವರ್ ಡೋರ್ ಸ್ಟೆಪ್. ಇದರಲ್ಲಿ ಯಾವ್ಯಾವ ಥರ ಮಸಾಜ್ ಮಾಡ್ಬೋದು ಅನ್ನೋದೆಲ್ಲ ಬರೆದಿದ್ದಾರೆ. ಯಾವ್ಯಾವ್ದಿದೆ ಗೊತ್ತಾ? ನನಗೂ ಈ ಥರ ಎಲ್ಲ ಮಾಡಿಸ್ಬೇಕು ಅಂತ ಇಷ್ಟ, ಬಟ್ ಒಂದ್ಸರಿನೂ ಮಾಡಿಸಿಲ್ಲ. ಒಂದ್ಸರಿ ಮಾಡಿಸಿದ್ದೆ ಅಷ್ಟೇ, ತುಂಬ ವರ್ಷಗಳ ಹಿಂದೆ ಒಂದ್ಸರಿ ಮಾಡಿಸಿದ್ದೆ, ಬಟ್ ಅದ್ರ ಹೆಸರು ನಂಗೆ ಜ್ಞಾಪಕ ಇಲ್ಲ. ಯಾವ್ಯಾವ್ದಿದೆ ಅಂದರೆ ಅಭ್ಯಂಗ ಸ್ವೇದ ಅಂತೆ, ಉದ್ವರ್ತನ ಸ್ವೇದ, ಶಿರೋಧಾರ, ಶಿರೋ ಅಭ್ಯಂಗ, ಪಾದಾಭ್ಯಂಗ, ನೇತ್ರ ತರ್ಪಣ, ಸಮಥಿಂಗ್ ರಿಲೇಟೆಡ್ ಟು ಐಸ್. ಇದರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಹಸುವಿನ ತುಪ್ಪ ಇರುತ್ತಲ್ಲ, ಅದರಿಂದ 2 ಕಣ್ಣನ್ನು ಮುಳುಗಿಸ್ತಾರಂತ. ಹಾಗೆ ಇದರಲ್ಲಿ ಬರ್ದಿರೋದು, ಕಣ್ಣುಗಳಿಗೆ ಮಾಡುವ ಈ ಚಿಕಿತ್ಸೆಯು ಅತ್ಯಂತ ಆಶ್ಚರ್ಯಕರದಲ್ಲಿ ಕಣ್ಣಿನ ಅನೇಕ ರೋಗಗಳನ್ನು ಗುಣಪಡಿಸುವುದಲ್ಲದೆ ಕಣ್ಣಿನ ಕಾಂತಿಯನ್ನು ವೃದ್ಧಿಗೊಳಿಸುತ್ತದೆ. ಓಕೆ, ಹಸು ತುಪ್ಪದಿಂದ ಏನೋ ಮಾಡ್ತಾರೆ ಇದರಲ್ಲಿ. ನನಗೂ ಗೊತ್ತಿಲ್ಲ ಇದು ಹೇಗೆ ಮಾಡ್ತಾರೆ ಅಂತ, ಬಟ್ ಇದರಲ್ಲಿ ಹಾಗೆ ಬರ್ದಿರೋದು. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಪಾದಾಭ್ಯಂಗ ಅಂದರೆ ಫುಟ್ ಮಸಾಜ್, ಅದು ನನಗೆ ಗೊತ್ತು. ಶಿರೋ ಅಭ್ಯಂಗ ಅಂದರೆ ತಲೆ ಕೂದಲಿಗೆ, ಕತ್ತು, ಭುಜಕ್ಕೆ ಏನು ಮಾಡ್ತಾರೆ, ಒಟ್ಟು ಕಾಲ 25 ನಿಮಿಷಗಳು ಮತ್ತು 5 ನಿಮಿಷಗಳ ಶಾಖ ಚಿಕಿತ್ಸೆ, ಹೆಡ್ ಮಸಾಜ್ ಮಾಡ್ತಾರೆ. ಶಿರೋಧಾರ ಅಂದರೆ ಇದರಲ್ಲಿ ಹೆಂಗೆ ಮಾಡ್ತಾರೆ, ಒಂದು ಸ್ವಲ್ಪ ಬೆಚ್ಚಗಿರೋಂಥ ಎಣ್ಣೆ ಅಥವಾ ಮಜ್ಜಿಗೆ, ಕಷಾಯ, ಹಾಲು, ತುಪ್ಪ, ಇದರಲ್ಲಿ ಯಾವುದಾದ್ರೂ ಒಂದು ತಗೊಂಡು ಸುಮಾರು 20 ನಿಮಿಷಗಳ ಕಾಲ ಶಿರಸ್ಸಿನ ಮುಂಭಾಗದಲ್ಲಿ ಹರಿಸುವುದು ಅಂತೆ. ಅಂದರೆ ಓದೋದಕ್ಕೆ ಫನಿಯಾಗಿದೆ, ಬಟ್ ಮಾಡಿಸಿದಾಗ ತುಂಬ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ಅವ್ರು ಬರ್ದಿರೋದು ಆ ಥರ ಇದೆ. ಕಟಿ ಬಸ್ತಿ ಅಂತ ಮಾಡ್ತಾರೆ, ಗ್ರೀವಾ ಬಸ್ತಿ ಅಂತ ಮಾಡ್ತಾರೆ. ಏನದು ಗ್ರೀವಾ ಬಸ್ತಿ ಅಂದರೆ ಕತ್ತಿನ ಹಿಂಭಾಗಕ್ಕೆ ಮಾಡೋ ಚಿಕಿತ್ಸೆ ಅಂತೆ. ಕತ್ತಿನ ಸುತ್ತ ಗೋಧಿ ಹಿಟ್ಟಿನಿಂದ ಕಟ್ತಾರೆ, ಕಟ್ಟೆ ಥರ ಕಟ್ಟಿ, ಅದಕ್ಕೆ ಅಂದರೆ ಫುಲ್ ರೌಂಡಿಗೆ ಮಾಡ್ತಾರೆ. ಅದನ್ನು ಮಾಡಿ ಅದರೊಳಗಡೆ ರೋಗ ಬರದೇ ಇರೋ ಥರ, ಅದಕ್ಕೆ ರೋಗ ಬರದೇ ಇರೋ ಥರ ಒಂದಷ್ಟು ಆಯಿಲ್ಗಳಿರುತ್ತೆ, ಅದನ್ನೆಲ್ಲ ತುಂಬಿಸಿ
ಕತ್ತತ್ರ ಮಸಾಜ್ ಮಾಡ್ತಾರೆ. ಕಟಿಬಸ್ತಿ ಅಂದರೆ ಬೆನ್ನಿನ ಕೆಳಭಾಗಕ್ಕೆ ಮಾಡುವ ಚಿಕಿತ್ಸೆ. ಇದು ಅಷ್ಟೇನೆ, ಗೋಧಿ ಹಿಟ್ಟನ್ನು ಥರ ರೌಂಡಾಗಿ ಮಡಿಸ್ತಾರೆ. ಅದು ಹೇಗಿದೆ ಅಂತ ಇದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ನಾನು ಹಾಕ್ತೀನಿ ಇದ್ರ ಮೇಲೆ, ನೋಡೋಣ. ಆದರೆ ಟ್ರೈ ಮಾಡ್ತೀನಿ. ಅದು ಅಷ್ಟೇನೆ, ಗೋಧಿ ಹಿಟ್ಟಿಂದ ಗೋಳಾಕಾರವಾಗಿ ಕಟ್ಟೆ ಕಟ್ಟಿ ಅದರೊಳಗೆ ರೋಗಕ್ಕೆ ತಕ್ಕ ತೈಲಗಳನ್ನು ತುಂಬಿಸಿ ಬೆನ್ನಿನ ಕೆಳಭಾಗಕ್ಕೆ ಹಚ್ಚುವುದು. ಚೆನ್ನಾಗಿದೆ. ಈ ಥರದ್ದೆಲ್ಲ ನನಗೂ ಮಾಡಿಸ್ಬೇಕು ಅಂತ ಇಷ್ಟ, ಬಟ್ ಒಂದ್ಸರಿನೂ ಮಾಡಿಸಿಲ್ಲ. ನೋಡೋಣ, ಯಾವಾಗಾದ್ರೂ ನಂಗೆ ಟೈಮ್ ಸಿಕ್ಕಿದ್ರೆ ಮಾಡಿಸ್ಬೇಕು. ಸುಮ್ಮನೆ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ, ರಕ್ತ ಸಂಚಲನೆ ಎಲ್ಲ ಚೆನ್ನಾಗಾಗುತ್ತೆ. ಒಂದ್ಸರಿ ನಾನು ಮಾಡಿಸಿದ್ದೆ, ನನಗೆ ಗೊತ್ತಿರೋ ಒಬ್ರು ಆಂಟಿನೇ ಕರ್ಕೊಂಡೋಗಿ ಫುಲ್ ಹೆಡ್ ಟು ಟೋ ಮಸಾಜ್ ಮಾಡಿದ್ರು. ಚೆನ್ನಾಗಿತ್ತು, ಬಟ್ ಅದು ಮಾಡಿಸಿದ್ಮೇಲೆ ಒಂದು ಪಿಂಪಲ್ ಆಗೋಗ್ಬಿಟ್ಟಿತ್ತು. ಅವಾಗಿಂದ ನಾನು ಮಾಡ್ಸೋದು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅವತ್ತಿಂದ ಆ ಕಡೆ ಆ ಮಸಾಜ್ ಸೆಂಟರ್ ಹತ್ರ ಹೋಗೇ ಇಲ್ಲ. ಅವ್ರು ನನಗೆ ಗೊತ್ತಿದ್ದವ್ರೆ. ನನ್ನ ಬರ್ತ್ಡೇ ಟೈಮ್ ಬಂತು ಅಂದಾಗ ನನ್ನ ಬರ್ತ್ಡೇಗೆ ಗಿಫ್ಟ್ ಆಗಿ ಅವ್ರು ಅದನ್ನ ಮಸಾಜ್ ಮಾಡಿದ್ರು. ನನಗೆ ಅಷ್ಟೊಂದು ಪಿಂಪಲ್ಗಳೆಲ್ಲ ಆಗ್ತಾನೆ ಇರಲಿಲ್ಲ, ಬಟ್ ಅದು ಮಾಡಿಸಾದ್ಮೇಲೆ ದೊಡ್ಡ ಪಿಂಪಲ್ ಆಗೋಗ್ಬಿಟ್ಟಿತ್ತು ಒಂದು. ಹಾಗಾಗಿ ಇವಾಗ ನಾನು ಮನೇಲೇ ಜಾಸ್ತಿ ಏನಾದರೂ DIYಗಳು ಅಥವಾ ಫೇಸ್ ಮಾಸ್ಕ್ಗಳು ಹಾಕ್ತೀನಿ. ಆಚೆ ಜಾಸ್ತಿ ಎಲ್ಲೂ ಹೋಗಿ ಮಸಾಜ್ ಸೆಂಟರ್ಗಳಿಗಂತೂ ಎಸ್ಪೆಷಲಿ ನಾನು ಹೋಗಲ್ಲ ಇವಾಗ, ಅವತ್ತು ಥರ ಆದಾಗಿಂದ. ಬಟ್ ಎಲ್ಲ ಕಡೆನೂ ಹಾಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕಡೆ ಚೆನ್ನಾಗಿರುತ್ತೆ, ಕೆಲವೊಂದು ಕಡೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ, ನೀಮ್ ಆ್ಯಂಡ್ ಚಂದನ್ ಫೇಸ್ ಮಾಸ್ಕ್. ಇದು ಸ್ವಲ್ಪ ಸಗಣಿ ಥರ ಕಾಣುತ್ತೆ ಹಚ್ಕೊಂಡಾಗ, ಬಟ್ ಇದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ, ಸಗಣಿ ಥರ ಇರಲ್ಲ. ಈ ಫೇಸ್ ಮಾಸ್ಕ್ನ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಲೂಕ್ ವಾರ್ಮ್ ವಾಟರಲ್ಲಿ ಕ್ಲೀನ್ ಮಾಡಬೇಕು ಫೇಸ್ನ. ಜಾಸ್ತಿ ನಾನು ನೆಕ್ ಏರಿಯಾಗೆ ಮಾಸ್ಕ್ನ ಹಾಕಿಲ್ಲ, ಬಿಕಾಸ್ ಸ್ವಲ್ಪ ಟೀ-ಶರ್ಟ್ ಕ್ಲೋಸ್ ನೆಕ್ ಇರೋದ್ರಿಂದ ನೆಕ್ ಏರಿಯಾಗೆ ಅಪ್ಲೈ ಮಾಡಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆಯುರ್ವೇದ ಏನಂತಾರೆ, ಶುದ್ಧ ಹಸುವಿನ ತುಪ್ಪದಿಂದ 2 ಕಣ್ಣುಗಳನ್ನು ಮುಳುಗಿಸುವುದು. ಕಣ್ಣುಗಳಿಗೆ ಮಾಡುವ ಈ ಚಿಕಿತ್ಸೆಯು ಅತ್ಯಂತ ಆಶ್ಚರ್ಯಕರದಲ್ಲಿ ಕಣ್ಣಿನ ಅನೇಕ ರೋಗಗಳ ಶಿರಸ್ಸಿನ ಮುಂಭಾಗದಲ್ಲಿ ಶಿರಸ್ ಮೃದುವಾಗಿ, ಬೆನ್ನಿನ ಕೆಳಭಾಗ ಮೃದುವಾಗಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ